A for apple, B for ball, C for cabbage, D for do, E for E, F for foods memory ಚಾನಲಲ್ಲಿ ಬನ್ನಿ ಸ್ನೇಹಿತರೆ, ಮಾಡೋಣ ಇವತ್ತು ಕ್ಯಾಬೇಜ್ ಪಲ್ಯ ಆರ್ ಎಲೆಕೋಸು ಪಲ್ಯ. ಸೊ ಮೊದಲಿಗೆ ಒಂದು ಒಳ್ಳೆ ಕ್ಯಾಬೇಜನ್ನ ತೊಗೊಳ್ಳಿ, ನುಣ್ಣಕ್ಕೆ ಕುಯ್ದುಕೊಂಡು ಅದನ್ನು ಫಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನೀಟಾಗಿ ಚೆನ್ನಾಗಿ ತೊಳಿಬೇಕು. ಯಾಕಂದರೆ ತುಂಬ ಕೆಮಿಕಲ್ಸು ಹಾಕಿರ್ತಾರೆ, ಸ್ಪ್ರೇ ಮಾಡಿರ್ತಾರೆ, ಫಸಲತ್ತು ಚೆನ್ನಾಗಿ ಬರಲಿ ಅಂತ. ಅದು ನಿಮ್ಗೆ ಗೊತ್ತಿರೋದೆ, ಅದನ್ನು ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ಬಟ್ ನಾವು ಚೆನ್ನಾಗಿ ತೊಳೆದು ತಿನ್ನೋಣ. ಸೊ ಚೆನ್ನಾಗಿ ತೊಳೆದು ತಿಂದು ಕ್ಯಾಬೇಜ್ ಪಲ್ಯ ಇವತ್ತು ನಾವು ಮಾಡಿ ತಿಂದರೆ ನಾಳೆ ಬೆಳಗ್ಗೆ ಎಲ್ಲ ಈಸಿ ಪೀಸಿ ಸ್ನೇಹಿತರೆ, ಮರಿಬೇಡಿ, ಓಕೆನಾ. ಸೊ ಚೆನ್ನಾಗಿ ತೊಳೆಯೋದಕ್ಕೆ ಏನಿಲ್ಲ, ನೀರಲ್ಲಿ ಹಾಕ್ಕೊಂಬಿಡಿ ಎಲ್ಲ ಕಟ್ ಮಾಡಿರೋ ಕ್ಯಾಬೇಜ್ನ ನೀರಲ್ಲಿ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಸುಮ್ಮನೆ ಹಿಂಗೆ ತಿರುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಗೆ ಬಿಟ್ಬಿಡಿ. ನೆನೆಗೆ ಬಿಟ್ಟು ಆದಮೇಲೆ ಆಮೇಲೆ ನೀಟಾಗಿ ಸ್ವಲ್ಪ ತೊಳ್ಕೊಳ್ಳಿ, ಸಾಫ್ಟಾಗಿ ತೊಳ್ಕೊಂಡು ಎಲ್ಲ ಕ್ಯಾಬೇಜ್ನ ತೊಳೆದು ಇಟ್ಕೊಂಡು ಸ್ವಲ್ಪ ಡ್ರೈ ಆಗೋಕ್ಕೆ ಹಿಂಗೆ ಬಿಟ್ಬಿಡೋಣ. ನೋಡಿ, ಕ್ಯಾಬೇಜಿನ ಮೌಂಟನ್ ಇದೆ ಇಲ್ಲಿ ತೊಳೆದಿರೋದು. ಇದಾದಮೇಲೆ ನಾವು ಪಲ್ಯಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ. ಟೊಮೆಟೊ, ಮೆಣಸಿನ್ಕಾಯಿ, ಈರುಳ್ಳಿ ಹಾಗೂ ಕೊತ್ತಂಬರಿ, ಆಮೇಲೆ ಒಬ್ವಿಯಸ್ಲಿ ಕರಿಬೇವು. ಸರಿನಾ, ಇದೆಲ್ಲ ರೆಡಿ ಆಯಿತು. ಕುಯ್ದುಕೊಂಡಿರೋದೆಲ್ಲ ಹೆಂಗೆ ಕುಯ್ಕೋಬೇಕು ಅಂತ ನೋಡ್ಕೊಳ್ಳಿ. ಸೈಜಸ್ಸು ಈರುಳ್ಳಿ ಹೆಂಗೆ ಕುಯ್ಬೇಕು ಅಂತ ನೋಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟು. ಈರುಳ್ಳಿ ಬೇರೆ ಬೇರೆ ರೀತಿಯಲ್ಲಿ ಕುಯ್ದು ಬೇರೆ ಬೇರೆ ಮಾಡಿದ್ರೆ ಬೇರೆ ಬೇರೆ ಟೇಸ್ಟ್ ಕೊಡ್ತದೆ ಸ್ನೇಹಿತರೆ. ನೀವೆಲ್ಲ ಬೇಕಾದ್ರೆ ಟ್ರೈ ಮಾಡ್ಬೋದು. ಒಂದೇ ರೆಸಿಪಿನ 2-3 ಸ್ಟೈಲಲ್ಲಿ ಈರುಳ್ಳಿ ಟೊಮೆಟೊನ ಕುಯ್ದುಬಿಟ್ಟು ಟ್ರೈ ಮಾಡಿ ನೋಡಿ, ನಿಮಗೆ ಬೇರೆ ಬೇರೆ ಟೇಸ್ಟ್ ಸಿಗ್ತದೆ. ಇದು ನನ್ನ ಗ್ಯಾರಂಟಿ. ಮತ್ತು ಈಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀರಿ, ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. ಒಂದು 4 ಚಮಚ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಹಾಕ್ಕೊಂಡ್ಮೇಲೆ ಈ ಸಲ ಸ್ವಲ್ಪ ಚನಾ ದಾಲ್ ಹಾಕ್ಕೊಳ್ಳೋಣ, ಕಡಲೆಬೇಳೆ ಸ್ವಲ್ಪ ಅದು ಹಾಕ್ಕೊಂಡು ಅದನ್ನು ಫ್ರೈ ಮಾಡೋಣ. ಸೊ ಚನಾ ದಾಲು ಫ್ರೈ ಆಗ್ತಾರಂಗೆ ನೀವು ಕ್ಯಾಬೇಜ್ ಪಲ್ಯನ ಯಾವುದಾದ್ರೂ ಜೊತೆ ತಿಂದಿದ್ದೀರಾ, ಎಲ್ಲೆಲ್ಲಿ ತಿಂದಿದ್ದೀರಾ ಅಂತ ಏನಾದರೂ ಜ್ಞಾಪನ ಇದೆಯಾ? ಡೆಫಿನೆಟ್ಲಿ ಎಲ್ಲ ಹೋಟ್ಲಲ್ಲಿ ಫುಲ್ ಮೀಲ್ಸ್ ತೊಗೊಂಡಾಗ ಕ್ಯಾಬೇಜ್ ಪಲ್ಯ ಇದ್ದೇ ಇರುತ್ತೆ ಸ್ನೇಹಿತರೆ. ಯಾಕೆ ಹೇಳಿ, ಸ್ವಲ್ಪ ಫೈಬರ್ ಕಂಟೆಂಟ್ ಆ್ಯಡ್ ಮಾಡೋಣ ಅಂತ ಅಷ್ಟೇ, ಸರಿನಾ. ಬಟ್ ನಾವು ಅದಕ್ಕಂತಲೇ ಎಕ್ಸ್ಕ್ಲೂಸಿವ್ ಆಗಿ ತಿನ್ನೋಣ, ಚಪಾತಿ ಜೊತೆ ತಿನ್ನೋಣ. ಸ್ವಲ್ಪ ಮಿಕ್ಕಿದ್ರೆ ರೈಸ್ ಜೊತೆ ಸೈಡಿಗೆ ಪಲ್ಯ ನೆಂಚಿಕೆ ಟೈಪು ಆಗೋಗುತ್ತೆ. ಸೊ ನಾನು ಹೇಳ್ತಾ ಇರೋ ಅಷ್ಟರಲ್ಲಿ ಇಲ್ಲಿ ನೋಡಿದ್ರೆ ಈರುಳ್ಳಿನೂ ಹಾಕ್ಬಿಟ್ರು, ಮೆಣಸಿನ್ಕಾಯಿನೂ ಹಾಕ್ಬಿಟ್ರು. ಆಯಿತು, ಇರಲಿ, ತೊಂದರೆ ಇಲ್ಲ. ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ್ರೆ ಆಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಕುಯ್ದಿರೋ ಟೊಮೆಟೊನೂ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಹಿಂಗೆ ಫ್ರೈ ಮಾಡಬೇಕಾದ್ರೆ ಏನಂದರೆ ಪಾತ್ರೆನ ಸ್ವಲ್ಪ ಸೌಂಡ್ ಮಾಡಬೇಕು ಸ್ನೇಹಿತರೆ, ಆವಾಗ ಸ್ವಲ್ಪ ತರಕಾರಿಗಳು ಎದೊಳ್ತದೆ ಮಲಗಿರೋದೆಲ್ಲ, ಸರಿನಾ. ಅದಾದಮೇಲೆ ಇದೇನು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ತಿರ್ಗಾ ಫ್ರೈ ಮಾಡ್ತಾ ಇರ್ಬೇಕಾದ್ರೆ ಒಳ್ಳೆ ಸೌಂಡ್ ಬರಬೇಕು. ಒಳ್ಳೆ ಸೌಂಡು, ಒಳ್ಳೆ ಮ್ಯೂಸಿಕ್ ಬಂದಂಗೆ ಆ ತರಕಾರಿಗಳಿಗೂ ಖುಷಿ ಆಗ್ತದೆ. ಖುಷಿ ಆದಂಗೆ ಒಳ್ಳೆ ರುಚಿಗಳು ಕೊಡ್ತದೆ. ಅದಾದಮೇಲೆ ಫೈನಲಿ ನಮ್ಮದು ಮೇಯ್ನ್ ಐಟಮು ಕ್ಯಾಬೇಜು, ಅದನ್ನು ಹಾಕ್ಕೊಳ್ಳಿ. ಆರ್ ಎಲೆಕೋಸು, ಕುಯ್ದಿರೋ ಎಲೆ, ಅದು ಹಾಕ್ಕೊಂಡು ಉಪ್ಪಂತೂ ಗ್ಯಾರಂಟಿ ಮರಿಬೇಡಿ. ಆಮೇಲೆ ನೀವು ಏನಾದರೂ ಉಪ್ಪು ಹಾಕ್ತೀನಿ ಅಂತ ಹೋದರೆ ಸ್ವಲ್ಪ ಎಡವಟ್ ಆಗ್ಬೋದು ಟೇಸ್ಟಲ್ಲಿ. ಅದಕ್ಕೆ ಕ್ಯಾಬೇಜ್ ಪಲ್ಯಕ್ಕೆ ಮಾತ್ರ ಎಸ್ಪೆಷಲಿ ಉಪ್ಪು ಫಸ್ಟೇ ಹಾಕ್ಕೊಳ್ಳಿ. ಅದು ಹಾಕ್ಮೇಲೆ ಕೊತ್ತಂಬರಿ ಹಾಕ್ಕೊಂಡು ಆಮೇಲೆ ನೀಟಾಗಿ ತಿರುಗಿಸ್ಬಿಟ್ಟು ಸ್ವಲ್ಪ ನೀರು ಹಾಕೋಣ. ಇಲ್ಲಿ ನಿಮಗೆ ಕೊಬ್ಬರಿ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದ್ರೂ ಹಾಕ್ಕೋಬೋದು. ತುರಿದಿರೋ ಕೊಬ್ಬರಿನೂ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸ್ವಲ್ಪ ಫಾಸ್ಟ್ ಫಾರ್ವರ್ಡಾಗಿ ಹೋಗ್ತಾ ಇದ್ದೀನಿ ಅನಿಸುತ್ತೆ ಅಲ್ವಾ? ಸ್ವಲ್ಪ ಹಿಂದೆ ಬರೋಣ. ಚಿಕ್ ಈಗ ಹಿಂದೆ ಬಂದಿದ್ದೀನಿ ಸ್ನೇಹಿತರೆ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀರಿ. ಇವಾಗ ತರ್ತೀರಿ ತುರಿದಿರೋ ತೆಂಗಿನಕಾಯಿ ಹಾಕ್ಕೊಳ್ಳಿ. ನಂದು ಫೇವ್ರೇಟ್, ತುಂಬ ತುರಿತಾ ಇರ್ಬೇಕಾದ್ರೆ ಬೇಜಾನ್ ತಿಂದಾಕಿರ್ತೀನಿ ತೆಂಗಿನಕಾಯಿ. ನೀವು ಆ ಥರ ಯಾರಾದರೂ ತಿನ್ನೋರು ಇದ್ದೀರಾ? ಹಂಗೇನಾದರೂ ತಿನ್ನೋರು ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ, ಓಕೆನಾ. ಯಾವಾಗ ಎಷ್ಟೆಷ್ಟು ತಿಂತೀರಾ ಅಂತಲೂ ನೀವು ಹೇಳಬೇಕಾಗುತ್ತೆ. ಅದಾದಮೇಲೆ ನೀರು ಹಾಕೋಣ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಮುಚ್ಚಿಬಿಡೋಣ. ಈ ಪಾತ್ರೆನ ಮುಚ್ಚಿಬಿಟ್ಟು ಒಂದು 2-3 ನಿಮಿಷಕ್ಕೆ ಬಂದು ಅವಾಗವಾಗ ತೆಗ್ದು ನೋಡಿ, ಅದನ್ನು ತಿರ್ಗಾ ಸ್ಟಿರ್ ಮಾಡ್ತಾರೋಣ, ನೋಡ್ತಾರೋಣ ಬೆಂದಿದೆಯಾ ಇಲ್ಲ ಅಂತ. ಅದು ಬೆಂದಿದೆ ಇಲ್ಲ ಅಂತ ನೋಡ್ತಾ ಇರಬೇಕು, ಯಾಕಂದರೆ ಆಮೇಲೆ ಜಾಸ್ತಿ ಬೆಂದುಬಿಟ್ರೂ ಮಜಾ ಇರೋದಿಲ್ಲ. ನಿಮಗೆ ತೋರಿಸ್ತೀನಿ ಹೇಗೆ ಬೆಂದಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂತ. ಏನಿಲ್ಲ, ಸ್ವಲ್ಪ ಅದು ಕ್ಯಾಬೇಜನ್ನ ಎತ್ಕೋಬೇಕು, ಸ್ವಲ್ಪ ಹೆಚ್ಚಿಗೆ ಬಿದ್ದು ಇಚ್ಕಿ ಮಾಡಬೇಕು. ಅದು ಮಾಡಿದಾಗ ಸ್ವಲ್ಪ ಅದು ಇಚ್ಕೊಂಬಿಟ್ರೆ ಆವಾಗ ಬೆಂದಿದೆ ಅಂತ ಅಷ್ಟೇ, ಇನ್ನೇನಿಲ್ಲ, ಸರಿನಾ. ತುಂಬ ಸಿಂಪಲ್ಲು. ನೀವೆಲ್ಲ ಎಕ್ಸ್ಪರ್ಟ್ಸು ಆಬ್ವಿಯಸ್ಲಿ. ನಾನೇನೋ ಈಗ ಹೊಸದಾಗಿ ಕಲಿತಾ ಇದ್ದೀನಿ. ನಿಮ್ಮ ಎಕ್ಸ್ಪರ್ಟ್ಗೆಲ್ಲ ನಾವು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೂ ಹೊಸಬರು ಯಾರಾದರೂ ಫಸ್ಟ್ ಟೈಮ್ ಏನಾದರೂ ಮಾಡ್ತಾರೆ ಅಂತ ಇರ್ತಾರಲ್ಲ, ನೋಡಿ ಹಿಂಗೆ ಇಚ್ಚಿದಾಗ ಇಷ್ಟು ಬಂತಲ್ಲ, ಅಷ್ಟೇ, ಆಯಿತು, ರೆಡಿ ಆಯಿತು ಕ್ಯಾಬೇಜ್ ಪಲ್ಯ. ಏನಪ್ಪ ಜಸ್ಟ್ ಹಿಂಗೆ ಮಾತಾಡೋದಷ್ಟಲ್ಲೇ ಕ್ಯಾಬೇಜ್ ಪಲ್ಯ ಆಗೋಯ್ತು. ಇದನ್ನು ಬನ್ನಿ ಸವಿಯೋಣ ತುಂಬ ಚೆನ್ನಾಗಿ ಚಪಾತಿ ಜೊತೆ. ಆಮೇಲೆ ಮಸ್ತ್ ಮಜಾ ಮಾಡೋಣ, ಒಳ್ಳೆ ಊಟ ತಿನ್ನೋಣ, ಖುಷಿಯಾಗಿರೋಣ. ಮತ್ತು ಏನು ಗೊತ್ತಾ ಸ್ನೇಹಿತರೆ, ನನಗೆ ತುಂಬ ಬೇಜಾರಾಗಿದೆ, ನೀವ್ಯಾರು ಕಮೆಂಟ್ಸ್ ಮಾಡ್ತಾಯಿಲ್ಲ, ಶೇರ್ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಅಂತ.
ಸೊ ಅದಕ್ಕೆ ನಾನು ಇವತ್ತು ಏನು ಹೇಳ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ನಿಮಗೆ ಇವತ್ತು ಡೆಫಿನೆಟ್ಲಿ ಹೇಳಲ್ಲ. ಮೊದಲು ಕ್ಯಾಬೇಜ್ ಪಲ್ಯನ ತಿಂದುಬಿಡಿ, ಚೆನ್ನಾಗಿ ಎಂಜಾಯ್ ಮಾಡಿ, ಮಜಾ ಮಾಡಿ. ನಾನಂತೂ ನಿಮಗೆ ಡೆಫಿನೆಟ್ಲಿ ಹೇಳೋದಿಲ್ಲ. ಏನು ಹೇಳೋದಿಲ್ಲ ನಾನಂತೂ ಹೇಳೋದೇ ಇಲ್ಲ ಸ್ನೇಹಿತರೆ. ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಫಾರ್ವರ್ಡ್ ಮಾಡಿ, ಕಮೆಂಟ್ ಮಾಡಿ ಅಂತ. ಥ್ಯಾಂಕ್ ಯು. ಸಿ ಯಾ.